ಶ್ರೀ ಭಗೀರಥ ಜಯಂತಿ ಆಚರಣೆ ಮೇ 5 ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ವತಿಯಿಂದ ಭಗೀರಥ ಮಹಾರಾಜರ ಜಯಂತಿಯನ್ನು ಸಮುದಾಯದ ಮುಖಂಡರು ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಹಾಗೂ ಭಗೀರಥ ಸಮುದಾಯದ ಜನರಿಂದ ಸರಳವಾಗಿ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರು ಮಾತನಾಡಿ, ಸೂರ್ಯವಂಶದ ಮಹಾರಾಜ ಭಗೀರಥರು ತನ್ನ ಜನರು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಹಿಮಾಲಯದಲ್ಲಿ ತಪಸ್ಸಿಗೆ ಕುಳಿತು ಗಂಗೆಯನ್ನು ಧರೆಗೆ ತಂದಂತಹ ಮಹಾಪುರುಷರು. ಇದಕ್ಕಾಗಿ ಅವರು ಕೈಗೊಂಡ ಪ್ರಯತ್ನಗಳು, ತಪಸ್ಸಿನ ಶ್ರಮದ ಫಲವಾಗಿ ಸಾಕ್ಷಾತ್ ಶಿವನೇ ಪ್ರತ್ಯಕ್ಷನಾಗಿ ಗಂಗೆಯನ್ನು ಭೂಮಿಗೆ ಕಳುಹಿಸಿಕೊಟ್ಟನು ಎಂಬ ನಂಬಿಕೆಯನ್ನು ನಾವು ಅರಿಯಬೇಕಾಗಿದೆ ಎಂದರು. ಈ ವೇಳೆ ಪಂಪನಗೌಡ ಬಾರದಲಿ, ಕೆ ಭೀಮಣ್ಣ ವಕೀಲರು, ರವಿಗೌಡ, ಹನುಮೇಶ್ ಉಪಾರ್ ಹಾಗೂ ಉಪಾರ ಸಮಾಜದ ಗ್ರಾಮಸ್ಥರು, ಮುಖಂಡರು ಹಾಜರಿದ್ದರು. ಭಗೀರಥಿ ಮಹಾರಾಜರ ಶುಭಾಶಯಗಳು. ಸರ್ಕಾರ ಈ ನಾಡಿಗೆ ಕೊಡುಗೆಗಳನ್ನು ಕೊಟ್ಟು ಹೋದ ಎಲ್ಲ ಶರಣರ ಸಂತರ ದಿನಾಚರಣೆಗಳನ್ನು ಆಚರಣೆ ಮಾಡ್ತದೆ. ಎಲ್ಲ ಶರಣರು ಸಂತರು ಸಂದೇಶಗಳು ಒಂದೇ. ನಾವು ಕೇವಲ ಅವರ ದಿನಾಚರಣೆಗಳನ್ನು ಆಚರಣೆ ಮಾಡುವುದು ಅಷ್ಟೇ ಅಲ್ಲ, ಅವರು ನಮಗೆ ಬಿಟ್ಟು ಹೋಗಿರುವ ಆದರ್ಶಗಳನ್ನು, ನಮಗೆ ಕೊಟ್ಟಿರುವ ಸಂದೇಶಗಳನ್ನು ಪಾಲನೆ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಾಗ ಇಂಥ ಎಲ್ಲ ಶರಣರ ಈ ದಿನಾಚರಣೆಗಳಿಗೆ ಅರ್ಥ ಬರ್ತದೆ. ಅವುಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಮನುಷ್ಯರಾಗಿ ಬದುಕುವ ಕಾಲ ಹಿಂದೆಂದಿಗಿಂತ ಇವತ್ತು ಭಾಳ ಅವಶ್ಯ ಇದೆ. ಅವರ ಆದೇಶಗಳು, ಸಂದೇಶಗಳು ನಮ್ಮೆಲ್ಲರಿಗೂ ಸೂಕ್ತ ಮಾರ್ಗವನ್ನು ಗಮನಿಸಲಿ ಅಂತ ಹೇಳಿ ಪ್ರಾರ್ಥಿಸಿ ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.